ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಅರೂಪಿ ಎಂಬ ಮಲಯಾಳಂ ಭಾಷೆಯ ಹಾರರ್ ಕಮ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಈ ಚಿತ್ರದ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ನಿರಂಜನ್ ಸಿಟಿಯಲ್ಲಿ ಒಂದು IT ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಜೊತೆಗೆ ಹಳ್ಳಿಯಲ್ಲಿ ನಿರಂಜನ್ಗೆ ನೂರಾರು ವರ್ಷಗಳಿಂದ ತಮ್ಮ ಪೂರ್ವಜರು ವಾಸ ಮಾಡ್ತಾ ಬಂದಿದ್ದ ಒಂದು ದೊಡ್ಡ ಬಂಗಲೆ ಕೂಡ ಇರುತ್ತೆ. ಆದ್ರೆ ನೂರಾರು ವರ್ಷಗಳ ಹಿಂದೆ ನಿಗೂಢವಾಗಿ ಸತ್ತಿದ್ದ ಪದ್ಮಿನಿ ಎಂಬ ಒಬ್ಬಳು ಹುಡುಗಿ ಯಕ್ಷಿಣಿಯಾಗಿ, ಅಂದ್ರೆ ಒಂದು ಪ್ರೇತಾತ್ಮವಾಗಿ ಆ ಬಂಗಲೆಯಲ್ಲಿ ಇನ್ನು ಕೂಡ ಇದ್ದಾಳೆ ಅಂತ ಸುತ್ತಮುತ್ತಲಿನ ಜನಗಳು ಆ ಕಡೆ ಹೋಗೋದಕ್ಕೂ ಭಯಪಟ್ಟು ಬಂದ್ ಮಾಡಿರ್ತಾರೆ. ಆದ್ರೆ ಒಂದು ವಿಗ್ರಹದಲ್ಲಿ ಬಂದಿಯಾಗಿದ್ದ ಪದ್ಮಿನಿಯ ಆ ಪ್ರೇತಾತ್ಮ ಇಬ್ಬರು ಕಳ್ಳರಿಂದ ಹೊರಗಡೆ ಬರುತ್ತೆ. ಪದ್ಮಿನಿಯ ಪ್ರೇತಾತ್ಮ ಆ ರೀತಿ ಹೊರಗಡೆ ಬಂದ ನಂತರ ನಾವ್ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರದ ಒಂದೊಂದೇ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಸ್ನೇಹಿತರೆ, ಈ ಕತೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲೂ ಕೂಡ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಚಿತ್ರದ ಮೊದಲ ಸೀನ್ನಲ್ಲಿ ಆನಿಮೇಷನ್ ಮುಖಾಂತರ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಈಗ ಒಬ್ಬ ಚಿಕ್ಕ ಹುಡುಗ ತನ್ನ ತಂದೆಗೆ, ಅಪ್ಪ, ಆ ಪದ್ಮಿನಿ ಅಂದ್ರೆ ಯಾರು, ಆಕೆ ಕತೆ ಹೇಳು ಅಂತ ಕೇಳ್ತಾನೆ. ಈಗ ಆ ಹುಡುಗನ ತಂದೆ ಕತೆ ಹೇಳೋದಕ್ಕೆ ಶುರು ಮಾಡ್ತಾನೆ. ನೂರಾರು ವರ್ಷಗಳ ಹಿಂದೆ ಕೇರಳದ ಒಂದು ಊರಿನಲ್ಲಿರುವ ಒಂದು ದೊಡ್ಡ ಬಂಗಲೆಯಲ್ಲಿ ಪದ್ಮಿನಿ ಎಂಬ ಒಬ್ಬಳು ಸುಂದರವಾದ ಹುಡುಗಿ ವಾಸ ಮಾಡ್ತಿದ್ಲು. ಪದ್ಮಿನಿ ನೋಡೋದಕ್ಕೆ ತುಂಬಾನೇ ಸುಂದರವಾಗಿದ್ಲು, ಜೊತೆಗೆ ತುಂಬಾನೇ ಒಳ್ಳೆಯ ಹುಡುಗಿ ಕೂಡ. ಅದೇ ಊರಲ್ಲಿ ಪದ್ಮಿನಿಯ ಅತ್ತೆ ಮಗನಾಗಿರುವ ದತ್ತನ್ ರಾಜ ಕೂಡ ವಾಸ ಮಾಡ್ತಿದ್ದ. ದತ್ತನ್ ತನಗೆ ಬೇಕಾಗಿರೋದನ್ನ ಪಡೆಯೋದಕ್ಕೆ ಅಂತ ಮಾಟ ಮಂತ್ರಗಳನ್ನ ಅಭ್ಯಾಸ ಮಾಡಿ ತುಂಬಾನೇ ಕೆಟ್ಟ ವ್ಯಕ್ತಿಯಾಗಿದ್ದ. ಪದ್ಮಿನಿಯನ್ನ ಇಷ್ಟಪಟ್ಟು ಆಕೆಯನ್ನ ಹೇಗಾದ್ರೂ ಮಾಡಿ ಒಲಿಸಿಕೊಳ್ಬೇಕು ಅಂತ ಆಕೆಗೆ ಮೋಡಿ ಮಾಡೋದಕ್ಕೆ ಪ್ರಯತ್ನ ಪಟ್ಟ. ಆದ್ರೆ ದತ್ತನ್ಗೆ ಆಗಲೇ ಗೊತ್ತಾಗಿರುತ್ತೆ, ಪದ್ಮಿನಿ ಪಕ್ಕದ ಊರಿನಲ್ಲಿ ವಾಸ ಮಾಡ್ತಿರುವ ಸೂರ್ಯ ನಂಬೋದರಿ ಎಂಬ ಒಬ್ಬ ಹುಡುಗನನ್ನ ಪ್ರೀತಿ ಮಾಡ್ತಿದ್ದಾಳೆ ಅಂತ. ಹಾಗೂ ಆ ಸೂರ್ಯ ನಂಬೋದರಿ ಕೂಡ ಮಂತ್ರವಿದ್ಯೆಗಳಲ್ಲಿ ಪಂಡಿತ ಅಂತ ಗೊತ್ತಾಗಿರುತ್ತೆ. ಕೊನೆಗೆ ತನಗೆ ಸಿಗದ ಆ ಪದ್ಮಿನಿ ಆ ಸೂರ್ಯ ನಂಬೋದರಿಗೂ ಕೂಡ ಸಿಗ್ಬಾರ್ದು ಅಂತ ಆಕೆಯನ್ನ ಸಾಯಿಸಿ ಬಿಡ್ತಾನೆ. ಸೊ ಹೀಗೆ ತಾನು ಪ್ರೀತಿ ಮಾಡ್ತಿರುವ ಸೂರ್ಯನನ್ನ ಮದುವೆಯಾಗಿ ಖುಷಿಯಾಗಿ ಜೀವನ ಮಾಡಬೇಕು ಅಂತ ಆಸೆ ಇಟ್ಟುಕೊಂಡಿದ್ದ ಪದ್ಮಿನಿ ಭೀಕರವಾಗಿ ಕೊಲೆಯಾಗಿರ್ತಾಳೆ. ಕೊಲೆಯಾದ ಪದ್ಮಿನಿ ನಂತರ ಯಕ್ಷಿಣಿಯಾಗಿ ಆ ಊರಲ್ಲಿರುವ ಗಂಡಸರನ್ನ ಬಲಿ ಪಡೆಯೋದಕ್ಕೆ ಶುರು ಮಾಡಿರ್ತಾಳೆ. ಕೊನೆಗೆ ಪದ್ಮಿನಿಯಿಂದ ಹೇಗಾದ್ರೂ ಮಾಡಿ ಬಚಾವಾಗ್ಬೇಕು ಅಂತ ಆ ದತ್ತನ್ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವನನ್ನು ಸಾಯಿಸಿ ಬಿಡ್ತಾಳೆ. ಕೊನೆಗೆ ಆ ಸೂರ್ಯ ನಂಬೋದರಿನೇ ತಾನು ಪ್ರೀತಿ ಮಾಡ್ತಿದ್ದ ಪದ್ಮಿನಿ ಹೀಗೆ ಬಿಟ್ರೆ ಎಲ್ಲರನ್ನ ಬಲಿ ಪಡಿತಾಳೆ ಅಂತ ಒಂದು ಪಂಚಲೋಹದ ವಿಗ್ರಹವನ್ನ ತಯಾರು ಮಾಡ್ತಾನೆ. ಹಾಗೂ ಪದ್ಮಿನಿಯ ಪ್ರೇತಾತ್ಮವನ್ನ ಆ ವಿಗ್ರಹದ ಒಳಗಡೆ ಬಂದಿ ಮಾಡಿ ಆ ವಿಗ್ರಹ ಯಾರಿಗೋ ಸಿಗದ ಹಾಗೆ ಅದೇ ಊರಿನ ಒಂದು ಹಳೆಯ ಬಂಗಲೆಯ ಒಳಗಡೆ ಮುಚ್ಚಿಡ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ನಂತರದ ಸೀನಲ್ಲಿ ಒಬ್ಬ ಚಿಕ್ಕ ಹುಡುಗ ಪೂಜೆ ಮಾಡ್ತಿರುವಾಗ ತನ್ನ ತಾಯಿ ಬಳಿ ಆ ಪದ್ಮಿನಿ ಬಗ್ಗೆ ವಿಚಾರಿಸ್ತಾನೆ. ಆಗ ಆ ಹುಡುಗನ ತಾಯಿ ಆ ಪದ್ಮಿನಿ ಬಗ್ಗೆ ಕೇಳಬಾರ್ದು, ಮಾತನಾಡಬಾರ್ದು ಅಂತ ತನ್ನ ಮಗನಿಗೆ ಬುದ್ಧಿ ಹೇಳ್ತಾಳೆ. ಅದಕ್ಕೆ ಆ ಚಿಕ್ಕ ಹುಡುಗ ನಿರಂಜನ್ ಸರಿ ಅಂತ ಹೇಳ್ತಾನೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನಂತರದ ಸೀನ್ನಲ್ಲಿ ಬೆಳೆದು ದೊಡ್ಡವನಾಗಿರುವ ಅದೇ ಹುಡುಗ ನಿರಂಜನ್ ಅನ್ನ ನೋಡ್ತೀವಿ. ಸ್ನೇಹಿತರೆ, ಚಿತ್ರದ ಹೀರೋ ಆಗಿರುವ ಈ ನಿರಂಜನ್ ಒಂದು IT ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದು ಸಾಕ್ಷಿ ಎಂಬ ಒಬ್ಬಳು ಹುಡುಗಿಯನ್ನ ಪ್ರೀತಿ ಮಾಡ್ತಿರ್ತಾನೆ. ನಿರಂಜನ್ ತನ್ನ ಕಂಪನಿಯಲ್ಲಿ ಕೇರಳದ ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಅನ್ನ ಲೀಡ್ ಮಾಡ್ತಿರ್ತಾನೆ. ಆ ಪ್ರಾಜೆಕ್ಟ್ ಸಕ್ಸಸ್ ಆದ್ರೆ ಇವನ ಕಂಪನಿಗೆ ತುಂಬಾನೇ ದೊಡ್ಡ ಲಾಭ ಬರೋದಿರುತ್ತೆ. ಅದೇ ಕಾರಣಕ್ಕೆ ನಿರಂಜನ್, ಸಾಕ್ಷಿ ಹಾಗೂ ಅವನ ಟೀಮ್ ನವರೆಲ್ಲ ಸೇರ್ಕೊಂಡು ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಸಾಕ್ಷಿ ಪಾರ್ಟಿಗೆ ಹೋಗೋದಕ್ಕೆ ಅಂತ ನಿರಂಜನ್ಗೆ ರೆಡಿ ಆಗೋದಕ್ಕೆ ಹೇಳ್ತಾಳೆ. ಸರಿ ಅಂತ ನಿರಂಜನ್ ಸ್ನಾನ ಮಾಡ್ತಿರುವಾಗ ಇದ್ದಕ್ಕಿದ್ದ ಹಾಗೆ ಇವನ ತಾಯಿ ಜೋರಾಗಿ ಕೂಗ್ತಿರುವ ರೀತಿ ಶಬ್ದ ಕೇಳಿಸುತ್ತೆ. ಆ ಶಬ್ದವನ್ನ ಕೇಳ್ತಿದ್ದ ಹಾಗೇನೆ ನಿರಂಜನ್ ತುಂಬಾನೇ ಹೆದರಿಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನಂತರದ ಸೀನ್ ನಲ್ಲಿ ಸಾಕ್ಷಿ ನಿರಂಜನ್ ಅನ್ನ ಕರೆದುಕೊಂಡು ಬರ್ತ್ಡೇ ಪಾರ್ಟಿಗೆ ಹೋಗಿರ್ತಾಳೆ. ಪಾರ್ಟಿಯಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತಿದ್ರೆ ನಿರಂಜನ್ ಮಾತ್ರ ಏನನ್ನೋ ಯೋಚನೆ ಮಾಡ್ತಾ ತುಂಬಾನೇ ಗಾಬರಿಯಾಗಿರೋದನ್ನ ಸಾಕ್ಷಿ ಅಬ್ಸರ್ವ್ ಮಾಡ್ತಾಳೆ. ನಿರಂಜನ್ ಏನಾಯ್ತು, ಯಾಕೆ ಈ ರೀತಿ ಬಿಹೇವ್ ಮಾಡ್ತಿದ್ಯಾ ಅಂತ ವಿಚಾರಿಸ್ತಾಳೆ. ಆದ್ರೆ ನಿರಂಜನ್ ಏನು ಕೂಡ ಹೇಳೋದಿಲ್ಲ. ಇನ್ನು ನಿರಂಜನ್ ತನ್ನ ಆಫೀಸ್ ನ ಕೊಲೀಗ್ ಆಗಿರುವ ಅರ್ಜುನ್ ಜೊತೆ ಸ್ಟೇ ಮಾಡ್ತಿರ್ತಾನೆ. ನಿರಂಜನ್, ಇವತ್ತು ಆಫೀಸ್ ನಲ್ಲಿ ಪ್ರಾಜೆಕ್ಟ್ ನ ಪ್ರೆಸೆಂಟೇಶನ್ ಇದೆ, ನಿನ್ಗೆ ನೆನ್ಪಿದೆ ಅಲ್ವಾ, ಆದಷ್ಟು ಬೇಗ ರೆಡಿಯಾಗಿ ಆಫೀಸ್ಗೆ ಬಾ ಅಂತ ಹೇಳಿ ಅರ್ಜುನ್ ಹೊರಟು ಹೋಗ್ತಾನೆ. ಸರಿ ಅಂತ ನಿರಂಜನ್ ಅರ್ಜೆಂಟ್ ಆಗಿ ರೆಡಿಯಾಗಿ ಆಫೀಸ್ಗೆ ಬಂದು ಮೀಟಿಂಗ್ ಅನ್ನ ಅಟೆಂಡ್ ಮಾಡ್ತಾನೆ. ಸ್ಟಾರ್ಟಿಂಗ್ ನಲ್ಲಿ ನಿರಂಜನ್ ತಮ್ಮ ಕ್ಲೈಂಟ್ ಗೆ ತಾವು ರೆಡಿ ಮಾಡಿರುವ ಪ್ರಾಜೆಕ್ಟ್ ನ ಬಗ್ಗೆ ತುಂಬಾನೇ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ. ಇವರ ಪ್ರೆಸೆಂಟೇಶನ್ ನೋಡಿ ಕ್ಲೈಂಟ್ ಕೂಡ ಇಂಪ್ರೆಸ್ ಆಗ್ತಿರ್ತಾರೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಮತ್ತೆ ನಿರಂಜನ್ ನ ಕಿವಿಯಲ್ಲಿ ಯಾರೋ ಜೋರಾಗಿ ಕೂಗಾಡ್ತಿರುವ ರೀತಿ ಶಬ್ದ ಕೇಳಿಸೋದಕ್ಕೆ ಶುರುವಾಗುತ್ತೆ. ಆ ವಿಚಿತ್ರವಾದ ಶಬ್ದವನ್ನ ಕೇಳ್ತಿದ್ದ ಹಾಗೇನೆ ನಿರಂಜನ್ಗೆ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗದೆ ಮೀಟಿಂಗ್ ಅನ್ನ ಅರ್ಧಕ್ಕೆ ಬಿಟ್ಟು ಹೊರಗಡೆ ಹೊರಟು ಹೋಗ್ತಾನೆ.
ಇದನ್ನ ನೋಡಿದ ಕಂಪನಿಯ MD ಸಾಕ್ಷಿ ಹಾಗೂ ಇವನ ಟೀಮ್ನವರಿಗೆಲ್ಲ ತುಂಬಾನೇ ಟೆನ್ಷನ್ ಆಗುತ್ತೆ. ಯಾಕಂದ್ರೆ ಪ್ರಾಜೆಕ್ಟ್ ಅಲ್ಲಿ ಮಿಸ್ ಆಗುತ್ತೋ ಅಂತ. ಕೊನೆಗೆ ಸಾಕ್ಷಿನೇ ಆ ಪ್ರೆಸೆಂಟೇಶನ್ ಅನ್ನ ಟೇಕ್ ಓವರ್ ಮಾಡಿ ಕ್ಲೈಂಟ್ಗೆ ಎಲ್ಲವನ್ನು ತುಂಬಾನೇ ನೀಟಾಗಿ ಅರ್ಥ ಮಾಡಿಸ್ತಾಳೆ. ಕೊನೆಗೂ ಇವರ ಪ್ರಾಜೆಕ್ಟ್ ಆ ಕ್ಲೈಂಟ್ಗೆ ಇಷ್ಟ ಆಗಿ ಎಲ್ಲರೂ ಸಾಕ್ಷಿಯನ್ನ ತುಂಬಾನೇ ಅಪ್ರಿಶಿಯೇಟ್ ಮಾಡ್ತಾರೆ. ಈ ಕಡೆ ಹೊರಗಡೆ ಹೋಗಿದ್ದ ನಿರಂಜನ್ ವಾಪಸ್ ಬಂದಾಗ ನೋಡಿದ್ರೆ ಸಾಕ್ಷಿ ಪ್ರೆಸೆಂಟೇಶನ್ ಅನ್ನ ಕಂಪ್ಲೀಟ್ ಮಾಡಿರ್ತಾಳೆ. ಸಾಕ್ಷಿ ತನ್ನನ್ನ ಓವರ್ ಶಾಡೋ ಮಾಡೋದಕ್ಕೆ ಅಂತ ಪ್ರೆಸೆಂಟೇಶನ್ ಅನ್ನ ಕಂಪ್ಲೀಟ್ ಮಾಡಿ ಪ್ರಾಜೆಕ್ಟ್ ನ ಎಲ್ಲ ಕ್ರೆಡಿಟ್ ಅನ್ನ ತಾನೇ ತೆಗೆದುಕೊಂಡ್ಲು ಅಂತ ತುಂಬಾನೇ ಸಿಟ್ಟಾಗ್ತಾನೆ. ಸಾಕ್ಷಿ ಆ ರೀತಿ ಏನು ಕೂಡ ಇಲ್ಲ ಅಂತ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ನಿರಂಜನ್ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮತ್ತೊಂದು ಕಡೆ ಕೇರಳದ ಒಂದು ಊರಿಗೆ ಇಬ್ಬರು ಕಳ್ಳರು ಹೋಗ್ತಿರೋದನ್ನ ನೋಡ್ತೀವಿ. ಸ್ನೇಹಿತರೆ, ಆ ಇಬ್ಬರ ಮಾತುಗಳಿಂದ ನಮಗೆ ಗೊತ್ತಾಗೋದೇನು ಅಂದ್ರೆ ಆ ಊರಿನಲ್ಲಿರುವ ಪಾಳು ಬಿದ್ದಿರುವ ಬಂಗಲೆ ಒಳಗಡೆ ತುಂಬಾನೇ ಬೆಲೆ ಬಾಳುವ ವಿಗ್ರಹವನ್ನ ಕದಿಯೋದಕ್ಕೆ ಅಂತ ಬಂದಿದ್ದಾರೆ ಅಂತ. ಕತ್ತಲಾದ ನಂತರ ಯಾರಿಗೂ ಗೊತ್ತಾಗದ ಹಾಗೆ ಆ ವಿಗ್ರಹವನ್ನ ಕದಿಯೋಣ ಅಂತ ಡಿಸ್ಕಸ್ ಮಾಡಿ ಇಬ್ಬರು ಡ್ರಿಂಕ್ಸ್ ಮಾಡಿ ಮಲಗಿಕೊಳ್ತಾರೆ. ಆ ದಿನ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಯಾರಿಗೂ ಗೊತ್ತಾಗದ ಹಾಗೆ ಆ ಪಾಳು ಬಿದ್ದಿರುವ ಬಂಗಲೆ ಬಳಿ ಬರ್ತಾರೆ. ಶಬ್ದ ಮಾಡದೆ ಅಲ್ಲೇ ಇದ್ದ ಒಂದು ಕಿಟಕಿ ಮೂಲಕ ಆ ಬಂಗಲೆ ಒಳಗಡೆ ಎಂಟರ್ ಆಗ್ತಾರೆ. ಆ ಬಂಗಲೆ ಪಾಳು ಬಿದ್ದಿದ್ದ ಕಾರಣ ಆ ಕಳ್ಳರಿಗೂ ತುಂಬಾನೇ ಭಯ ಆಗ್ತಿರುತ್ತೆ. ತುಂಬಾ ಹೊತ್ತು ಹುಡುಕಾಡಿದ ನಂತರ ಕೊನೆಗೂ ಈ ಕಳ್ಳರಿಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆ ಹಳೆಯ ವಿಗ್ರಹ ಸಿಗುತ್ತೆ. ಆ ವಿಗ್ರಹವನ್ನ ಕೆಂಪು ಬಟ್ಟೆಯಿಂದ ಕವರ್ ಮಾಡಿ ಅದಕ್ಕೆ ತಾಯಿತವನ್ನ ಕಟ್ಟಲಾಗಿರುತ್ತೆ. ಈ ಕಳ್ಳರಿಗೆ ಅದೇನು ಅಂತ ಗೊತ್ತಾಗದೆ ಆ ಕೆಂಪು ಬಟ್ಟೆಯನ್ನ ಹಾಗೂ ಆ ತಾಯಿತವನ್ನ ಓಪನ್ ಮಾಡಿ ಬಿಡುತ್ತಾರೆ. ಸ್ನೇಹಿತರೆ, ಆ ವಿಗ್ರಹ ಬೇರೆ ಯಾವುದೂ ಅಲ್ಲ, ಪದ್ಮಿನಿಯನ್ನ ಬಂಧನ ಮಾಡಿಟ್ಟಿದ್ದ ಅದೇ ವಿಗ್ರಹ. ಈಗ ಆ ವಿಗ್ರಹವನ್ನ ಕೆಳಗಡೆ ಇಡ್ತಿದ್ದ ಹಾಗೆ ಅದರ ಒಳಗಡೆ ಬಂಧನವಾಗಿದ್ದ ಪದ್ಮಿನಿಯ ಪ್ರೇತಾತ್ಮ ಹೊರಗಡೆ ಬರುತ್ತೆ. ತಕ್ಷಣ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಹೊರಗಡೆ ಬರುತ್ತಿರುವಾಗ ಮನೆಯ ಹಿಂದೆ ಇರುವ ಕೊಳದಲ್ಲಿ ಇಬ್ಬರು ಕಪಲ್ಸ್ ರೊಮ್ಯಾನ್ಸ್ ಮಾಡ್ತಿರೋದನ್ನ ನೋಡ್ತಾರೆ. ಅವರಿಬ್ಬರು ರೊಮ್ಯಾನ್ಸ್ ಮಾಡ್ತಿರೋದನ್ನೇ ನೋಡ್ತಾ ನಿಂತಿರುವಾಗ ಇದ್ದಕ್ಕಿದ್ದ ಹಾಗೆ ಆ ಮಹಿಳೆಯ ಕಣ್ಣುಗಳು ತುಂಬಾನೇ ಭಯಾನಕವಾಗಿ ಚೇಂಜ್ ಆಗುತ್ತವೆ. ನಂತರ ಶಾಕಿಂಗ್ಲಿ ಆ ಮಹಿಳೆ ತನ್ನ ಜೊತೆ ರೊಮ್ಯಾನ್ಸ್ ಮಾಡ್ತಿದ್ದ ಆ ವ್ಯಕ್ತಿಯನ್ನೇ ನೀರಿನ ಒಳಗಡೆ ಮುಳುಗಿಸಿ ಸಾಯಿಸಿ ಬಿಡುತ್ತಾಳೆ. ಅದನ್ನ ನೋಡ್ತಿದ್ದ ಹಾಗೇನೆ ಒಂದೇ ಸರಿ ಬೆಚ್ಚಿ ಬಿದ್ದ ಆ ಕಳ್ಳರು ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಆ ಕಳ್ಳರು ಓಡ್ತಿರುವಾಗ ತಾವು ಕದ್ದಿದ್ದ ಆ ವಿಗ್ರಹವನ್ನ ಕೊಳದ ಒಳಗಡೆ ಬೀಳಿಸಿ ಬಿಡುತ್ತಾರೆ. ಮೊದಲು ತಮ್ಮ ಪ್ರಾಣ ಉಳಿದ್ರೆ ಸಾಕು ಅಂತ ಆ ವಿಗ್ರಹವನ್ನ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗ್ತಾರೆ. ಈ ಕಡೆ ಆ ವ್ಯಕ್ತಿಯನ್ನ ಕೊಲೆ ಮಾಡಿದ ನಂತರ ಪದ್ಮಿನಿಯ ಪ್ರೇತಾತ್ಮ ಕೊಳದಿಂದ ಹೊರಗಡೆ ಬರುತ್ತಿರೋದನ್ನ ನೋಡ್ತೀವಿ. ಅದೇ ಸಮಯಕ್ಕೆ ಈ ಕಡೆ ನಿರಂಜನ್ಗೆ ಕೆಟ್ಟ ಕನಸು ಬಿದ್ದು ಎಚ್ಚರವಾಗುತ್ತೆ. ಆತ ಎದ್ದು ಬಾಗಿಲ ಬಳಿ ಬಂದಾಗ ಇದ್ದಕ್ಕಿದ್ದ ಹಾಗೆ ಅವನನ್ನ ಹಿಂದಿನಿಂದ ಯಾರೋ ತಳ್ಳಿ ಬಿಡುತ್ತಾರೆ. ಮರುದಿನ ಇವನ ಫ್ರೆಂಡ್ಗೆ ನಿರಂಜನ್ ಪ್ರಜ್ಞೆ ತಪ್ಪಿ ಬಿದ್ದಿರುವುದನ್ನು ನೋಡಿ ತಕ್ಷಣ ಅವನನ್ನ ಎಬ್ಬಿಸುತ್ತಾನೆ. ಈ ಕಡೆ ಆ ಊರಿನ ಒಬ್ಬ ವ್ಯಕ್ತಿ ತೆಂಗಿನಕಾಯಿ ಕದಿಯೋದಕ್ಕೆ ಅಂತ ಪಾಳು ಬಿದ್ದಿರುವ ಬಂಗಲೆಯ ಕಾಂಪೌಂಡ್ ಒಳಗಡೆ ಜಂಪ್ ಮಾಡ್ತಾನೆ. ಆದ್ರೆ ಹಿಂದಿನ ದಿನ ರಾತ್ರಿ ಆ ಕೊಳದ ಒಳಗಡೆ ಪದ್ಮಿನಿಯ ಪ್ರೇತಾತ್ಮ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡ್ತಲ್ವಾ. ಆ ಡೆಡ್ ಬಾಡಿಯನ್ನ ನೋಡ್ತಿದ್ದ ಹಾಗೇನೆ ಆ ವ್ಯಕ್ತಿ ಹೆದರಿಕೊಂಡು ಜೋರಾಗಿ ಕಿರುಚುತ್ತಾ ಅಲ್ಲಿಂದ ಓಡಿ ಹೋಗ್ತಾನೆ. ಈ ವಿಷಯ ಆ ಬಂಗಲೆಯ ಕೇರ್ ಟೇಕರ್ ಆಗಿರುವ ಪ್ರಕಾಶ್ಗೆ ಗೊತ್ತಾಗ್ತಿದ್ದ ಹಾಗೆ ತಕ್ಷಣವೇ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾನೆ. ತಕ್ಷಣವೇ ಸ್ಥಳಕ್ಕೆ ಬಂದ ಪೊಲೀಸರು ಬಾಡಿಯನ್ನ ಹೊರಗಡೆ ತೆಗೆದು ಪೋಸ್ಟ್ ಮಾರ್ಟಂಗೆ ಕಳುಹಿಸಿಕೊಡುತ್ತಾರೆ. ಹಾಗೂ ಬಾಡಿಯನ್ನ ಮೊದಲಿಗೆ ನೋಡಿದ್ದ ಆ ವ್ಯಕ್ತಿಯನ್ನ ಎನ್ಕ್ವೈರಿ ಮಾಡಿ ಆ ಇಡೀ ಬಂಗಲೆಯನ್ನೇ ಸೀಸ್ ಮಾಡ್ತಾರೆ. ಪೊಲೀಸರು ಅಲ್ಲಿಂದ ಹೋದ ಸ್ವಲ್ಪ ಸಮಯದ ನಂತರ ಮತ್ತೆ ಆ ಇಬ್ಬರು ಕಳ್ಳರು ವಿಗ್ರಹವನ್ನ ತೆಗೆದುಕೊಳ್ಳೋದಕ್ಕೆ ಅಂತ ಒಳಗಡೆ ಬರುತ್ತಾರೆ. ಆದ್ರೆ ಇಬ್ಬರು ಕಳ್ಳರಿಗೂ ಕೊಳದ ಒಳಗಡೆ ಇಳಿದು ಆ ವಿಗ್ರಹವನ್ನ ಹುಡುಕೋದಕ್ಕೆ ಧೈರ್ಯ ಬರೋದಿಲ್ಲ. ಕೊನೆಗೆ ತಮ್ಮಿಬ್ಬರ ಪ್ರಾಣ ಇದ್ರೆ ಬೇರೆ ಎಲ್ಲಾದ್ರೂ ಕಳ್ಳತನ ಮಾಡಬಹುದು ಅಂತ ಆ ವಿಗ್ರಹವನ್ನ ಅಲ್ಲೇ ಬಿಟ್ಟು ಹೊರಟು ಹೋಗ್ತಾರೆ. ಈ ಕಡೆ ನಿರಂಜನ್ ನೋಡೋದಕ್ಕೆ ತುಂಬಾನೇ ಡಿಸ್ಟರ್ಬ್ ಆಗಿ ಎಲ್ಲರ ಮೇಲೂ ತುಂಬಾನೇ ರೇಗಾಡ್ತಿರ್ತಾನೆ. ಅದೇ ಸಮಯಕ್ಕೆ ಪ್ರಕಾಶ್ ನಿರಂಜನ್ಗೆ ಕಾಲ್ ಮಾಡ್ತಾನೆ. ನಿರಂಜನ್, ನಿಮ್ಮ ಬಂಗಲೆಯ ಕೊಳದ ಒಳಗಡೆ ಒಂದು ಡೆಡ್ ಬಾಡಿ ಸಿಕ್ಕಿದೆ. ಪೊಲೀಸರು ಬಂದು ಬಂಗಲೆಯನ್ನ ಸೀಸ್ ಮಾಡಿದ್ದಾರೆ. ನೀನು ತಕ್ಷಣ ಹೊರಟು ಬಾ ಅಂತ ಕರೀತಾನೆ. ಈಗ ಊರಲ್ಲಿರುವ ತಮ್ಮ ಬಂಗಲೆ ಒಳಗಡೆ ಒಬ್ಬ ವ್ಯಕ್ತಿಯ ಕೊಲೆಯಾಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ನಿರಂಜನ್ಗೆ ತುಂಬಾನೇ ಶಾಕ್ ಆಗುತ್ತೆ. ಕಂಪನಿಯ MD ರಜಾ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಕೂಡ ನಿರಂಜನ್ ಕೆಲಸಕ್ಕೆ ರಿಸೈನ್ ಮಾಡಿ ಊರಿಗೆ ಹೊರಟು ಹೋಗ್ತಾನೆ. ಪ್ರಕಾಶ್ ಒಳಗಡೆ ಕರೆದುಕೊಂಡು ಹೋಗಿ ಇವನಿಗೆ ಏನಾಯ್ತು ಅಂತ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಒಳಗಡೆ ಹೋಗ್ತಿದ್ದ ಹಾಗೇನೆ ನಿರಂಜನ್ಗೆ ಆ ಬಂಗಲೆಯ ಒಳಗಡೆ ತನ್ನ ತಂದೆ ತಾಯಿ ಜೊತೆ ಕಳೆದಿದ್ದ ಕ್ಷಣಗಳು ನೆನಪಾಗುತ್ತವೆ. ಈ ಕಡೆ ಸಾಕ್ಷಿ ನಿರಂಜನ್ ಇದ್ದಕ್ಕಿದ್ದ ಹಾಗೆ ಎಲ್ಲಿಗೆ ಹೋದ ಅಂತ ಗೊತ್ತಾಗದೆ ಪದೇ ಪದೇ ಕಾಲ್ ಮಾಡ್ತಿರ್ತಾಳೆ. ಆದ್ರೆ ಈತ ನೋಡಿದ್ರೆ ಫೋನೇ ರಿಸೀವ್ ಮಾಡ್ತಿರೋದಿಲ್ಲ.
ಹಾಗೂ ಆ ಕೊಳದ ಒಳಗಡೆ ಸ್ನಾನ ಮಾಡ್ತಿರುವಾಗ ನಿರಂಜನ್ಗೆ ಪದ್ಮಿನಿಯ ಪ್ರೇತಾತ್ಮವನ್ನ ಬಂಧನ ಮಾಡಿದ ಆ ವಿಗ್ರಹ ಸಿಗುತ್ತೆ. ಅಂದ್ರೆ ಕಳ್ಳರು ಹೆದರಿಕೊಂಡು ಬಿಟ್ಟು ಹೋಗಿದ್ರಲ್ವಾ, ಆ ವಿಗ್ರಹ ಸಿಗುತ್ತೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ನಿರಂಜನ್ ಬಂಗಲೆಯ ಒಳಗಡೆ ಇರುವಾಗ ಹೊರಗಡೆ ಪದ್ಮಿನಿಯ ಪ್ರೇತಾತ್ಮ ಕಾಣಿಸಿಕೊಳ್ಳುತ್ತೆ. ಅಷ್ಟರಲ್ಲೇ ಬಂಗಲೆಯ ಬೇಸ್ಮೆಂಟ್ ನಿಂದ ಏನೋ ಶಬ್ದ ಆಗುತ್ತೆ. ನಿರಂಜನ್ ತುಂಬಾನೇ ಹೆದರಿಕೊಳ್ತಾನೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ಟಾಗುತ್ತೆ. ಮರುದಿನ ಬೆಳಿಗ್ಗೆ ನಿರಂಜನ್ ಆ ವಿಗ್ರಹವನ್ನ ತೆಗೆದುಕೊಂಡು ಅದೇ ಊರಲ್ಲಿ ವಾಸ ಮಾಡ್ತಿರುವ ತನ್ನ ಚಿಕ್ಕಪ್ಪನ ಬಳಿ ಹೋಗ್ತಾನೆ. ಆ ವಿಗ್ರಹವನ್ನ ನೋಡ್ತಿದ್ದ ಹಾಗೇನೆ ಇವನ ಚಿಕ್ಕಪ್ಪ ತುಂಬಾನೇ ಶಾಕ್ ಆಗ್ತಾನೆ. ನಿರಂಜನ್ ಎಂತ ಕೆಲ್ಸ ಆಗೋಯ್ತು, ಪದ್ಮಿನಿಯನ್ನ ಬಂಧನ ಮಾಡಿದ್ದ ಈ ವಿಗ್ರಹ ಹೊರಗಡೆ ಬಂದಿದೆ ಅಂದ್ರೆ ತುಂಬಾನೇ ದೊಡ್ಡ ಅನಾಹುತ ಕಾದಿದೆ. ಆ ಪದ್ಮಿನಿಯ ಪ್ರೇತಾತ್ಮ ಖಂಡಿತವಾಗಿಯೂ ಜನಗಳ ಜೀವವನ್ನ ಬಲಿ ಪಡೆಯುತ್ತೆ. ಈಗಾಗಲೇ ಆ ಬಂಗಲೆಯ ಕೊಳದ ಒಳಗಡೆ ತನ್ನ ಮೊದಲ ಬಲಿಯನ್ನ ಪಡೆದಾಗಿದೆ. ಮತ್ತಷ್ಟು ಜನಗಳು ಬಲಿಯಾಗೋದಕ್ಕೂ ಮುಂಚೆನೆ ಆ ಪ್ರೇತಾತ್ಮವನ್ನ ತಡಿಬೇಕು ಅಂತ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಈಗಲೇ ನಿರಂಜನ್ಗೆ ಗೊತ್ತಾಗುತ್ತೆ ಆ ಪದ್ಮಿನಿಯನ್ನ ಕೊಲೆ ಮಾಡಿದ್ದ ಅದೃಷ್ಟ ದತ್ತನ್ ರಾಜನ ವಂಶಸ್ಥರೇ ಇವರು ಅಂತ. ಪದೇ ಪದೇ ನಿನಗೆ ಕಾಣಿಸಿಕೊಳ್ತಿರುವ ಪದ್ಮಿನಿಯ ಪ್ರೇತಾತ್ಮ ನಿನ್ನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಪಡುತ್ತೆ. ನೀನು ತುಂಬಾನೇ ಹುಷಾರಾಗಿರ್ಬೇಕು ಅಂತ ಮಂತ್ರಿಸಿದ ಒಂದು ಉಂಗುರವನ್ನ ಅವನ ಕೈಗೆ ಕೊಡ್ತಾನೆ. ಹೇಗಾದ್ರೂ ಮಾಡಿ ಪದ್ಮಿನಿಯ ಪ್ರೇತಾತ್ಮದ ಗಮನವನ್ನ ಬೇರೆ ಕಡೆ ಸೆಳೆದು ಈ ಉಂಗುರವನ್ನ ಅವಳ ಕೈಗೆ ಹಾಕಿಬಿಡು. ಮಂತ್ರಿಸಿದ ಈ ಉಂಗುರದಿಂದಾಗಿ ಆಕೆಯ ಶಕ್ತಿಗಳು ಕಡಿಮೆಯಾಗುತ್ತವೆ. ಮುಂದಿನ ಅಮಾವಾಸ್ಯ ದಿನದಂದು ಮತ್ತೆ ಆ ಪದ್ಮಿನಿಯ ಪ್ರೇತಾತ್ಮವನ್ನ ಅದೇ ವಿಗ್ರಹದ ಒಳಗಡೆ ಬಂಧನ ಮಾಡೋಣ ಅಂತ ಐಡಿಯಾ ಕೊಡ್ತಾನೆ. ಸರಿ ಅಂತ ನಿರಂಜನ್ ಮತ್ತೆ ವಾಪಸ್ ಬಂಗಲೆಗೆ ಬಂದಾಗ ಈ ಬಾರಿ ಪದ್ಮಿನಿಯ ಪ್ರೇತಾತ್ಮ ಅವನ ಮುಂದೆನೆ ಪ್ರತ್ಯಕ್ಷ ಆಗುತ್ತೆ. ತನ್ನ ಚಿಕ್ಕಪ್ಪ ಹೇಳಿದ್ದೆಲ್ಲ ತಲೆಯಲ್ಲಿ ಇದ್ರೂ ಕೂಡ ಅವಳ ಸೌಂದರ್ಯವನ್ನ ನೋಡ್ತಿದ್ದ ಹಾಗೇನೆ ನಿರಂಜನ್ ಮನಸೋಲ್ತಾನೆ. ಹಾಗೂ ಪದ್ಮಿನಿಯ ಪ್ರೇತಾತ್ಮ ಅವನನ್ನ ಸೆಡ್ಯೂಸ್ ಮಾಡಿ ಅವನ ಜೊತೆ ಇಂಟಿಮೇಟ್ ಕೂಡ ಆಗಿಬಿಡುತ್ತೆ. ಇದಾದ ನಂತರ ನಿರಂಜನ್ ಆಕೆಯೊಬ್ಬಳು ಪ್ರೇತಾತ್ಮ ಅಂತ ಗೊತ್ತಿದ್ರು ಕೂಡ ಆಕೆಯನ್ನ ಇಷ್ಟಪಡೋದಕ್ಕೆ ಶುರು ಮಾಡುತ್ತಾನೆ. ಹಾಗೂ ಆಕೆಯೊಬ್ಬಳು ನಿಜವಾದ ಗರ್ಲ್ ಫ್ರೆಂಡ್ ಅನ್ನೋ ರೀತಿ ಆಕೆ ಜೊತೆ ಸುತ್ತಾಡೋದಕ್ಕೆ ಹಾಗೂ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನಿರಂಜನ್ನ ಈ ಬಿಹೇವಿಯರ್ ನೋಡಿದ ಪ್ರಕಾಶ್ಗೂ ತುಂಬಾನೇ ಗಾಬರಿಯಾಗುತ್ತೆ. ತುಂಬಾನೇ ಹೆದರಿಕೊಂಡ ಆ ಪ್ರಕಾಶ್ ಖಂಡಿತವಾಗಿಯೂ ಈ ನಿರಂಜನ್ಗೆ ತಲೆ ಕೆಟ್ಟಿದೆ ಅಂತ ಅಲ್ಲಿಂದ ಓಡಿ ಹೋಗ್ತಾನೆ. ಹೀಗೆ ದಿನಗಳು ಕಳಿತಾ ಇವನ ಚಿಕ್ಕಪ್ಪನಿಗೆ ಈತ ಆ ಪದ್ಮಿನಿಯ ಪ್ರೇತಾತ್ಮವನ್ನ ಪ್ರೀತಿ ಮಾಡ್ತಿದ್ದಾನೆ ಅಂತ ಗೊತ್ತಾಗಿ ತುಂಬಾನೇ ಸಿಟ್ಟಾಗ್ತಾನೆ. ನಿರಂಜನ್ಗೆ ಸರಿಯಾಗಿ ಬೈದು, ನಿರಂಜನ್ ಆ ಪ್ರೇತಾತ್ಮ ನಿನ್ನನ್ನ ಕೊಲೆ ಮಾಡೋದಕ್ಕೆ ಈ ರೀತಿಯೆಲ್ಲ ನಾಟಕ ಮಾಡ್ತಿದೆ. ಆದಷ್ಟು ಬೇಗ ನಾನು ಮಂತ್ರಿಸಿ ಕೊಟ್ಟಿರುವ ಆ ಉಂಗುರವನ್ನ ಅವಳ ಕೈಗೆ ಹಾಕು. ಅವಳ ಶಕ್ತಿ ಕಡಿಮೆ ಆಗ್ತಿದ್ದ ಹಾಗೆ ಮುಂದೇನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ಅಂತ ಹೇಳಿ ಫೋನನ್ನ ಕಟ್ ಮಾಡ್ತಾನೆ. ಈ ಕಡೆ ಇದ್ದಕ್ಕಿದ್ದ ಹಾಗೆ ನಿರಂಜನ್ ಎಲ್ಲಿಗೆ ಹೋದ ಅಂತ ಸಾಕ್ಷಿಗೆ ತುಂಬಾನೇ ಗಾಬರಿಯಾಗುತ್ತೆ. ಕಂಪನಿಯ MD ಬಳಿ ಹೋಗಿ ವಿಚಾರಿಸಿದಾಗ ಗೊತ್ತಾಗೋದೇನು ಅಂದ್ರೆ ನಿರಂಜನ್ ಕೆಲವು ದಿನಗಳ ಹಿಂದೆ ಒಬ್ಬರು ಸೈಕಿಯಾಟ್ರಿಸ್ಟ್ ಡಾಕ್ಟರ್ ನನ್ನ ಕನ್ಸಲ್ಟ್ ಮಾಡಿದ್ದ ಅಂತ. ಅಂದ್ರೆ ಈ MDನೇ ನಿರಂಜನನ್ನ ಆ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಬಳಿ ಕಳುಹಿಸಿಕೊಟ್ಟಿರ್ತಾನೆ. ಈ ಕಡೆ ಆ ದಿನ ರಾತ್ರಿ ಬಂಗಲೆಯಲ್ಲಿ ಮತ್ತೆ ಆ ಪದ್ಮಿನಿಯ ಪ್ರೇತಾತ್ಮ ನಿರಂಜನ್ ಜೊತೆ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡ್ತಿರುತ್ತೆ. ಆಗ ಸರಿಯಾದ ಸಮಯ ನೋಡ್ಕೊಂಡು ಆಕೆ ಗಮನವನ್ನ ಬೇರೆ ಕಡೆ ಹೋಗುವ ಹಾಗೆ ಮಾಡಿ ಆಕೆ ಕೈಗೆ ಮಂತ್ರಿಸಿದ ಆ ಉಂಗುರವನ್ನ ಹಾಕಿ ಬಿಡುತ್ತಾನೆ. ಆ ಉಂಗುರವನ್ನ ಕೈಗೆ ಹಾಕ್ತಿದ್ದ ಹಾಗೆ ಪದ್ಮಿನಿಯ ಪ್ರೇತಾತ್ಮ ತುಂಬಾನೇ ಒದ್ದಾಡೋದಕ್ಕೆ ಶುರು ಮಾಡುತ್ತೆ. ಹಾಗೂ ಕೋಪಗೊಂಡು ನಿರಂಜನ್ ಮೇಲೆ ಅಟ್ಯಾಕ್ ಮಾಡಬೇಕು ಅನ್ನೋಷ್ಟರಲ್ಲೇ ನಿರಂಜನ್ ಆ ರೂಮ್ ನ ಬಾಗಿಲನ್ನ ಲಾಕ್ ಮಾಡಿ ಬಿಡುತ್ತಾನೆ. ಹಾಗೂ ಅಷ್ಟರಲ್ಲೇ ಅಲ್ಲಿಗೆ ಬಂದ ಇವನ ಚಿಕ್ಕಪ್ಪ ಹಾಗೂ ಅವನ ಶಿಷ್ಯಂದಿರು ಪೂಜೆಯನ್ನ ಸ್ಟಾರ್ಟ್ ಮಾಡ್ತಾರೆ. ಅದೇ ಸಮಯಕ್ಕೆ ಆ ಬಂಗಲೆಗೆ ಮತ್ತೆ ಕಳ್ಳರು ಆ ವಿಗ್ರಹವನ್ನ ತೆಗೆದುಕೊಳ್ಬೇಕು ಅಂತ ವಾಪಸ್ ಬರ್ತಾರೆ. ಕಿಟಕಿ ಮೂಲಕ ನೋಡಿದಾಗ ಆ ವಿಗ್ರಹವನ್ನ ಇಟ್ಟು ಒಳಗಡೆ ಏನೋ ಪೂಜೆ ಮಾಡ್ತಿರೋದನ್ನ ನೋಡ್ತಾರೆ. ಅಲ್ಲಿದ್ದ ಎಲ್ಲರೂ ಪದ್ಮಿನಿಯನ್ನ ಕರೆದುಕೊಂಡು ಬರೋದಕ್ಕೆ ಅಂತ ರೂಮ್ಗೆ ಹೋದಾಗ ಸರಿಯಾದ ಸಮಯ ನೋಡ್ಕೊಂಡು ಕಳ್ಳರು ಆ ವಿಗ್ರಹವನ್ನ ಕದ್ದು ಎಸ್ಕೇಪ್ ಆಗ್ತಾರೆ. ಈ ಕಡೆ ಹೊರಗಡೆ ಬಂದ ಎಲ್ಲರೂ ವಿಗ್ರಹ ಕಾಣಿಸ್ದೆ ಇರೋದನ್ನ ನೋಡಿ ತುಂಬಾನೇ ಶಾಕ್ ಆಗ್ತಾರೆ. ಹಾಗೂ ಪದ್ಮಿನಿಯ ಪ್ರೇತಾತ್ಮ ವಿಚಿತ್ರವಾಗಿ ನಗುತ್ತಾ ಇದ್ದಕ್ಕಿದ್ದ ಹಾಗೆ ಅಲ್ಲಿಂದ ಮಾಯ ಆಗುತ್ತೆ. ಈ ಕಡೆ ಆ ಕಳ್ಳರು ವಿಗ್ರಹವನ್ನ ಕದ್ದು ಎಸ್ಕೇಪ್ ಆಗ್ತಿದ್ರಲ್ಲ, ಅವರು ಪೊಲೀಸರ ಕೈಗೆ ಸಿಕ್ಕಿ ಹಾಕಿಕೊಳ್ತಾರೆ. ಇನ್ಸ್ಪೆಕ್ಟರ್ಗೆ ಅನುಮಾನ ಬಂದು, ಯಾರ್ ನೀವು ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಿದ್ದೀರಾ ಅಂತ ವಿಚಾರಿಸ್ತಾರೆ. ಆಗ ಆ ಕಳ್ಳರು, ಏನಿಲ್ಲ, ಈ ರಸ್ತೆಯಲ್ಲಿ ಸುಮ್ಮನೆ ನಡೆದುಕೊಂಡು ಹೋಗ್ತಿದ್ವಿ ಅಷ್ಟೇ ಅಂತ ನಾಟಕ ಮಾಡ್ತಾರೆ. ಈ ಕಡೆ ನಿರಂಜನ್ನ ಚಿಕ್ಕಪ್ಪನಿಂದ ನಮ್ಗೆ ಗೊತ್ತಾಗೋದೇನು ಅಂದ್ರೆ ಆ ವಿಗ್ರಹ ಎಲ್ಲಿರುತ್ತೋ ಪದ್ಮಿನಿಯ ಪ್ರೇತಾತ್ಮ ಕೂಡ ಅದರ ಸುತ್ತಮುತ್ತನೇ ಇರುತ್ತೆ ಅಂತ. ಆ ಕಡೆ ಇನ್ಸ್ಪೆಕ್ಟರ್ಗೆ ಆ ಕಳ್ಳರ ಮೇಲೆ ಅನುಮಾನ ಬಂದು ಮತ್ತೆ ಅವರನ್ನ ಜೀಪ್ ನಲ್ಲಿ ಕೂರಿಸಿಕೊಂಡು ಅದೇ ಬಂಗಲೆಯ ಕಡೆ ಹೊರಟು ಬರ್ತಾನೆ. ಪೊಲೀಸರ ಜೀಪ್ ಈ ರೀತಿ ಬರ್ತಿರುವಾಗ ಪದ್ಮಿನಿಯ ಪ್ರೇತಾತ್ಮ ದಾರಿಯಲ್ಲಿ ಕಾಣಿಸಿಕೊಳ್ಳುತ್ತೆ. ಈಗ ನಮ್ಗೆ ಗೊತ್ತಾಗೋದೇನು ಅಂದ್ರೆ ಪದ್ಮಿನಿಯ ಕೈಯಲ್ಲಿರುವ ಆ ಉಂಗುರವನ್ನ ತಾನಾಗೆ ತೆಗೆಯೋದಕ್ಕೆ ಸಾಧ್ಯ ಇರೋದಿಲ್ಲ.
ತನ್ನ ವಿಗ್ರಹವನ್ನ ಕದ್ದಿರುವ ಆ ಕಳ್ಳರ ಕೈಲಿ ಆ ಉಂಗುರವನ್ನ ತೆಗಿಸ್ಬೇಕು ಅಂತ ಒಂದು ಪ್ಲಾನ್ ಮಾಡ್ತಾಳೆ. ಪೊಲೀಸರ ಜೀಪನ್ನ ಅಡ್ಡ ಹಾಕಿ ಡ್ರಾಪ್ ಕೇಳೋ ರೀತಿ ನಾಟಕ ಮಾಡಿ ಹಿಂದಿನ ಸೀಟ್ ನಲ್ಲಿ ಆ ಕಳ್ಳರ ಜೊತೆ ಹೋಗಿ ಕೂರ್ತಾಳೆ. ಆ ಇಬ್ಬರು ಕಳ್ಳರ ಜೊತೆ ಮಾತನಾಡ್ತಾ ತನ್ನ ಕೈಯಲ್ಲಿರುವ ಉಂಗುರವನ್ನ ತೆಗೆಯುವ ಹಾಗೆ ಮಾಡ್ತಾಳೆ. ಸ್ವಲ್ಪ ಸಮಯದ ನಂತರ ಪೊಲೀಸ್ ಜೀಪ್ ಆ ಬಂಗಲೆಯ ಬಳಿ ಬಂದಾಗ ನೋಡಿದ್ರೆ ಪದ್ಮಿನಿಯ ಪ್ರೇತಾತ್ಮ ಮಾಯ ಆಗಿರುತ್ತೆ. ಆಕೆಯೊಬ್ಬಳು ಮನುಷ್ಯಳು ಅಂದುಕೊಂಡಿದ್ದ ಪೊಲೀಸರಿಗೆ ಹಾಗೂ ಕಳ್ಳರಿಗೆ ಆಕೆ ಇದ್ದಕ್ಕಿದ್ದ ಹಾಗೆ ಎಲ್ಲಿ ಮಾಯ ಆದ್ಲು ಅಂತ ತುಂಬಾನೇ ಶಾಕ್ ಆಗುತ್ತೆ. ನಂತರ ಬಂಗಲೆಯ ಒಳಗಡೆ ಬಂದು ಏನಾಗ್ತಿದೆ ಅಂತ ವಿಚಾರಿಸಿದಾಗ ನಿರಂಜನ್ ನಡೆದ ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡ್ತಾನೆ. ಪದ್ಮಿನಿಯ ಪ್ರೇತಾತ್ಮವನ್ನ ಹೇಗಾದ್ರೂ ಮಾಡಿ ಆ ವಿಗ್ರಹದ ಒಳಗಡೆ ಬಂಧನ ಮಾಡ್ಲಿಲ್ಲ ಅಂದ್ರೆ ಊರಲ್ಲಿರುವ ಎಲ್ಲ ಗಂಡಸರು ಸಾಯ್ತಾರೆ ಅಂತ ವಾರ್ನ್ ಮಾಡ್ತಾನೆ. ನಿರಂಜನ್ನ ಮಾತುಗಳನ್ನ ಕೇಳಿ ಹೆದರಿಕೊಂಡ ಕಳ್ಳರು ಕದ್ದಿದ್ದ ಆ ವಿಗ್ರಹವನ್ನ ವಾಪಸ್ ಕೊಡ್ತಾರೆ. ಮಂತ್ರಿಸಿದ್ದ ಆ ಉಂಗುರವನ್ನ ಕೈಯಿಂದ ತೆಗೆದಿದ್ದ ಕಾರಣ ಪದ್ಮಿನಿಯ ಪ್ರೇತಾತ್ಮಕ್ಕೆ ತುಂಬಾನೇ ಪವರ್ ಬಂದಿರುತ್ತೆ ಹಾಗೂ ಪದ್ಮಿನಿಯ ಪ್ರೇತಾತ್ಮ ಅಲ್ಲಿದ್ದ ಎಲ್ಲರ ಮೇಲೂ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆಗ ನಿರಂಜನ್ ಅಲ್ಲೇ ಇದ್ದ ಆ ಉಂಗುರವನ್ನ ಮತ್ತೆ ಆಕೆ ಕೈಗೆ ಹಾಕಿ ಬಿಡುತ್ತೆ. ಪದ್ಮಿನಿಯ ಶಕ್ತಿ ಕಡಿಮೆ ಆಗ್ತಿದ್ದ ಹಾಗೆ ಆಕೆಯನ್ನ ಮತ್ತೆ ವೃತ್ತದ ಒಳಗಡೆ ಕೂರಿಸಿ ಪೂಜೆಯನ್ನ ಸ್ಟಾರ್ಟ್ ಮಾಡ್ತಾರೆ. ಕೊನೆಗೂ ಪದ್ಮಿನಿಯ ಪ್ರೇತಾತ್ಮವನ್ನ ಆ ವಿಗ್ರಹದ ಒಳಗಡೆ ಬಂಧನ ಮಾಡ್ತಾರೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ನೋಡಿದ್ರೆ ಮತ್ತೆ ನಿರಂಜನ್ ಕಾರ್ನ ಒಳಗಡೆ ಕೂತು ಪದ್ಮಿನಿಯ ಪ್ರೇತಾತ್ಮದ ಜೊತೆ ಮಾತನಾಡ್ತಿರ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಇದು ಹೇಗೆ ಸಾಧ್ಯ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಈ ಕಡೆ ಸಾಕ್ಷಿ ಆ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಅನ್ನ ಮೀಟ್ ಮಾಡಿ ನಿರಂಜನ್ಗೆ ಏನಾಗಿತ್ತು ಅಂತ ವಿಚಾರಿಸ್ತಾಳೆ. ಆ ಡಾಕ್ಟರ್ ನಿರಂಜನ್ಗೆ ಒಂದು ಮೆಂಟಲ್ ಪ್ರಾಬ್ಲಮ್ ಇದೆ ಅಂತ ಏನನ್ನೋ ಹೇಳ್ತಾನೆ. ನಂತರ ಸಾಕ್ಷಿ ಅಲ್ಲಿಂದ ನಿರಂಜನನ್ನ ಮೀಟ್ ಮಾಡ್ಬೇಕು ಅಂತ ಆತ ಸ್ಟೇ ಮಾಡಿದ್ದ ಮನೆಗೆ ಬರ್ತಾಳೆ. ವಿಚಾರಿಸಿದಾಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಆತ ಹಲವು ವರ್ಷಗಳಿಂದ ಆ ಮನೆಯಲ್ಲಿ ಒಬ್ಬನೇ ವಾಸ ಮಾಡ್ತಿದ್ದ. ಆದ್ರೆ ಸಾಕ್ಷಿ ಬಳಿ ಹಾಗೂ ನಮ್ಗೂ ಕೂಡ ಆತ ಅರ್ಜುನ್ ಎಂಬ ಹುಡುಗನ ಜೊತೆ ಸ್ಟೇ ಮಾಡ್ತಿರೋದಾಗಿ ತೋರಿಸಲಾಗಿರುತ್ತೆ. ಸಾಕ್ಷಿಗೆ ಮತ್ತಷ್ಟು ಅನುಮಾನ ಬಂದು ತಕ್ಷಣವೇ ಮನೆಯ ಒಳಗಡೆ ಬಂದು ನೋಡಿದ್ರೆ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತವೆ ಹಾಗೂ ರೂಮ್ ನ ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ಹಾಕಲಾಗಿದ್ದ ಫೋಟೋವನ್ನ ನೋಡಿ ತುಂಬಾನೇ ಶಾಕ್ ಆಗ್ತಾರೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಅಷ್ಟಕ್ಕೂ ಆ ಫೋಟೋದಲ್ಲಿ ಏನಿರುತ್ತೆ ಅಂದ್ರೆ ನಿರಂಜನ್ ಹಾಗೂ ಪದ್ಮಿನಿ ಇಬ್ಬರು ಒಟ್ಟಿಗೆ ಇರ್ತಾರೆ. ಈ ಕಡೆ ನೋಡಿದ್ರೆ ಆ ನಿರಂಜನ್ ಕಾರ್ ನಲ್ಲಿ ಕೂತು ಪದ್ಮಿನಿ ಜೊತೆ ಮಾತನಾಡ್ತಿದ್ದ ಅಲ್ವಾ, ಆದ್ರೆ ಆಕೆ ಈಗ ಕಾಣಿಸ್ತಿರೋದಿಲ್ಲ. ಅಂದ್ರೆ ನಿರಂಜನ್ ಪದ್ಮಿನಿಯಲ್ಲಿ ಇದ್ದಾಳೆ ಎಂದುಕೊಂಡು ಒಬ್ಬೊಬ್ಬನೇ ಮಾತನಾಡ್ತಿರ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ನಿರಂಜನ್ಗೆ ಒಂದು ಆಕ್ಸಿಡೆಂಟ್ ಆದಾಗ ತಲೆಗೆ ಪೆಟ್ಟಾಗಿ ಸ್ಕಿಜೋಫ್ರೇನಿಯಾ ಎಂಬ ಕಾಯಿಲೆ ಶುರುವಾಗಿರುತ್ತೆ. ಅಂದ್ರೆ ನಿರಂಜನ್ ತನ್ನ ಸುತ್ತಮುತ್ತ ಇಲ್ಲದೆ ಇರುವ ವ್ಯಕ್ತಿಗಳನ್ನ ಹಾಗೂ ವಸ್ತುಗಳನ್ನ ಇದ್ದರೆ ಅಥವಾ ಇದೆ ಎಂದುಕೊಂಡು ಇಮ್ಯಾಜಿನೇಷನ್ ಮಾಡಿಕೊಳ್ತಿರ್ತಾನೆ. ಹಾಗೂ ನಾವು ಇಷ್ಟೊತ್ತು ನೋಡೋದಕ್ಕೆ ಪದ್ಮಿನಿಯ ಪ್ರೇತಾತ್ಮ ಹೇಗಿದೆ ಅಂತ ನೋಡಿದ್ವಿ ಅಲ್ವಾ. ಶಾಕಿಂಗ್ಲಿ ಡಾಕ್ಟರ್ ಹೇಳುವ ಪ್ರಕಾರ ಅದು ಕೂಡ ನಿರಂಜನ್ನ ಇಮ್ಯಾಜಿನೇಷನ್ ಆಗಿರುತ್ತೆ. ಅಂದ್ರೆ ಸಾಕ್ಷಿ ನಿರಂಜನ್ನ ಮನೆಯಲ್ಲಿ ನೋಡಿದ್ದ ಆ ಫೋಟೋದಲ್ಲಿದ್ದ ಪದ್ಮಿನಿಯ ಫೋಟೋ AI ಜನರೇಟೆಡ್ ಆಗಿರುತ್ತೆ. ಸ್ನೇಹಿತರೆ, ಚಿಕ್ಕ ವಯಸ್ಸಿನಿಂದಲೇ ನಿರಂಜನ್ ಆ ಪದ್ಮಿನಿಯ ಕಥೆಯನ್ನ ಕೇಳ್ತಾ ಬೆಳೆದಿರುತ್ತಾನೆ. ಆ ಪದ್ಮಿನಿ ನೋಡೋದಕ್ಕೆ ತುಂಬಾನೇ ಸುಂದರವಾಗಿದ್ಲು ಅಂತ ಕೇಳ್ತಾ ಆಕೆ ನೋಡೋದಕ್ಕೆ ಹೇಗಿದ್ಲು ಅಂತ ಇವನೇ ಇಮ್ಯಾಜಿನೇಷನ್ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿರ್ತಾನೆ. ಅದೇ ಸಮಯಕ್ಕೆ ಈ ಕಡೆ ಆ ಕಳ್ಳರು ಬಂಗಲೆಯ ಒಳಗಡೆ ಹೋಗಿ ಆ ವಿಗ್ರಹವನ್ನ ಕದ್ದಿರುತ್ತಾರೆ. ಆ ಪದ್ಮಿನಿಯ ಪ್ರೇತಾತ್ಮ ಆ ವಿಗ್ರಹದಿಂದ ಹೊರಗಡೆ ಬಂದು ಕೊಳದಲ್ಲಿ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಿರೋದು ನಿಜಾನೇ. ಅಂದ್ರೆ ಪದ್ಮಿನಿಯ ಪ್ರೇತಾತ್ಮ ಬೇರೊಂದು ಹುಡುಗಿಯ ದೇಹವನ್ನ ಸೇರ್ಕೊಂಡು ಕೊಲೆ ಮಾಡಿರುತ್ತೆ. ನಂತರ ನಿರಂಜನ್ ಆ ಬಂಗಲೆಗೆ ಬಂದಿರ್ತಾನಲ್ವಾ, ಆಗ ಪದ್ಮಿನಿಯ ಪ್ರೇತಾತ್ಮ ಸೇರಿಕೊಂಡಿದ್ದ ಆ ಹುಡುಗಿ ಕಣ್ಮುಂದೆ ಬಂದಾಗ ಈತ ಹೇಗೆ ಇಮ್ಯಾಜಿನೇಷನ್ ಮಾಡಿಕೊಂಡಿರ್ತಾನೋ ಅದೇ ರೀತಿ ಕಾಣಿಸ್ತಿರ್ತಾಳೆ. ಅಂದ್ರೆ ತಾನು ಪದ್ಮಿನಿ ಜೊತೆ ಇದ್ದಾಗ ಹೇಗಿರ್ತೀನಿ ಅಂತ ಇಮ್ಯಾಜಿನೇಷನ್ ಮಾಡ್ಕೊಂಡು ಆ ಫೋಟೋವನ್ನ ರೆಡಿ ಮಾಡಿಸಿರ್ತಾನೆ. ಇದರ ಅರ್ಥ ಪದ್ಮಿನಿ ನೋಡೋದಕ್ಕೆ ನಿಜವಾಗಿಯೂ ಹೇಗಿದ್ಲು ಅಂತ ಆಗಿನ ಕಾಲದಲ್ಲಿ ಆಕೆಯನ್ನ ನೋಡಿದ್ದವರಿಗೆ ಮಾತ್ರನೇ ಗೊತ್ತಿರುತ್ತೆ. ಸ್ನೇಹಿತರೆ, ಶಾರ್ಟ್ ಆಗಿ ಹೇಳೋದಾದ್ರೆ ಆ ಬಂಗಲೆಯಲ್ಲಿ ನಡೆದದ್ದೆಲ್ಲ ಕೂಡ ನಿಜಾನೇ. ಆದ್ರೆ ಪದ್ಮಿನಿ ನೋಡೋದಕ್ಕೆ ಹೀಗೆ ಇದ್ಲು ಅಂತ ನಮಗೆ ತೋರಿಸಿದ್ದೆಲ್ಲ ಕೂಡ ನಿರಂಜನ್ನ ಇಮ್ಯಾಜಿನೇಷನ್ ಆಗಿರುತ್ತೆ. ಹಾಗೂ ಇವನ ಚಿಕ್ಕಪ್ಪ ಆ ಪದ್ಮಿನಿಯನ್ನ ಮತ್ತೆ ಆ ವಿಗ್ರಹದಲ್ಲಿ ಬಂಧನ ಮಾಡದ್ಮೇಲೂ ಕೂಡ ಈತ ಆಕೆ ಇದ್ದಾಳೆ ಎಂದುಕೊಂಡು ಇಮ್ಯಾಜಿನೇಷನ್ ಮಾಡಿಕೊಳ್ತಿರ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.